ಜಾಗ ಬಿಟ್ಬಿಟ್ಟು ಅಯ್ಯೇ ಅಣ್ಣ ನಾನು ಈ ವಯರ್ನ ಮಾತ್ರ ಏನು ಮಾಡಬೇಡಿ ಬಿಡಿ 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 ಕೊಟ್ಟು ಕಲಿತು ಬಿಡಿ ಬಿಡಿ ಒಂದು ಕಲ್ಲು ಹಾಕೊಂಡು ಕುತ್ಕೊಂಡ್ಬಿಡಿ ಕಾಲು ನೋವು ಬರುತ್ತೆ ಲೇಟಾಗುತ್ತೆ ಅರ್ಧ ಗಂಟೆ ಆಗುತ್ತಾ ಎಷ್ಟು ಅಡಿ ಇದೆ ಅಣ್ಣ 550 ಒಂದು ಕಲ್ಲು ಹಾಕೊಂಡು ಕುತ್ಕೊಂಡ್ಬಿಡಿ ಓಕೆನಾ ಕಾಣಿಸ್ತಾ ಇದೆಯಾ ಒಂದು ಕಲ್ಲು ಕೊಡಬೇಕು ನಿಮಗೆ ಕೊಡಲ ಒಂದು ಬೇಡ ನಾನು ಹಿಂಗೆ ಕುತ್ಕೊಂಡ್ಬಿಡ್ತೀನಿ ಬಟ್ಟೆ ಇದೆಯಾ ನೋಡಲ್ಲಿ ಕಾರಲ್ಲಿ ಒಂದು ಗಾಡಿಗೆ ಅದಕ್ಕೆ ಕಟ್ಟಕ್ಕೆ ವಾಲ ಇದಕ್ಕೆ ಅದು ಲೈಟು ಚೆನ್ನಾಗಿ ಲೈಟ್ ಜಾಸ್ತಿ ಕಾಣಿಸಲ್ಲ ಅಲ್ಲ ಅಲ್ಲ ಅಂದರೆ ಓಪನ್ ಪ್ಲೇಸ್ ಅಲ್ವಾ ಸರ್ ನನಗೆ ಕಾಣಿಸುತ್ತೆ ಅದು ನಿಮಗೆ ನೀವು ನೋಡಲಿ ಅಂತ ಇದೆಲ್ಲ ಕೇಸಿಂಗೇನಾ ದೊಡ್ಡದು ಮಾಡೋಕ್ಕಾಗಲ್ಲ ಇದನ್ನು ಸರ್ ದೊಡ್ಡದು ಮಾಡಿದ್ರೆ ನಿಮ್ಮ ಕ್ಲಾರಿಟಿ ಕಾಣಿಸಲ್ಲ ಎಂಬತ್ತಡಿ ನಾನು ಹೇಳ್ತೀನಿ ಸರ್ ನೀವು ಹೇಳಬೇಡಿ ಆಮೇಲೆ ನಾನು ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ಅಂತ ನಿಮಗೇನು ಗೊತ್ತಾಗುತ್ತೆ ಇಲ್ಲಿ ನೋಡಿ ಬಟ್ ನಿಮಗೆ ನೀರು ಗೊತ್ತಾಗಲ್ಲ ಗೊತ್ತಾಗುತ್ತೆ ಇದು ಕೇಸಿಂಗ್ ಎಂಡ್ ಆಯಿತಾ ಕುತ್ಕೊಳ್ಳಿ ಅಣ್ಣ ನೀಟಾಗಿ ಕುತ್ಕೊಂಡ್ಬಿಡಿ ಕಾಲು ನೋವು ಇದು ಬಂದು ಕೇಸಿಂಗ್ ಎಂಡು ಕಾಣಿಸ್ತಾ ಇದೆಯಾ ಸೊ ಇದು ಎಂಡು ಸೊ ನಿಮಗೆ ಮೆದು ಭೂಮಿ ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಕೇಸಿಂಗ್ ಹಾಕ್ತಾರೆ ಆಮೇಲೆ ಕಲ್ಲು ಸಿಕ್ಕಿದ ತಕ್ಷಣ ನಿಲ್ಲಿಸ್ಬಿಡ್ತಾರೆ ಇದು ಕಲ್ಲ ಇದು ಅಲ್ಲಿ ಕೆಳಗಡೆ ಇರೋದು ಆಮೇಲೆ ಕೇಸಿಂಗ್ ಸರಿಯಾಗಿ ಹಾಕಿದಾರಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಯಾಕಂದರೆ ಕೇಸಿಂಗಿಂದನೂ ನೀರು ಹೋಗ್ತಾ ಇರುತ್ತೆ ಅವಾಗ ಏನಾಗುತ್ತೆ ಮಣ್ಣೀರು ಬರೋಕ್ಕೆ ಶುರು ಆಗುತ್ತೆ ಸೊ ಕೇಸಿಂಗ್ ನೀಟಾಗಿ ಹಾಕಿದ್ದಾರೆ ಎಲ್ಲೋ ಗ್ಯಾಪ್ ಇಲ್ಲ ಏನೂ ಇಲ್ಲ ಅದು 45 ಅಡಿಗೆ ಸಿಕ್ಬಿಡ್ತು ಕಲ್ಲು ಅವ್ರು ಕಾಸ್ಬೇಕಲ್ಲ ಸ್ವಲ್ಪ ಎಕ್ಸ್ಟ್ರಾ ಇಲ್ಲ ಅದಕ್ಕೆ ದಬಾಯಿಸಿ ಹಾಕಿದ್ರು ಒಂದು 15 ಅಡಿ ಡ್ರಿಲ್ಲಿಂಗ್ ಇಲ್ಲಿ ನಂಗೆ ನಂಬರ್ ಇರುತ್ತೆ ಸೊ ನಾನು ಇಲ್ಲಿ ಹೋದಾಗ ಗೊತ್ತಾಗುತ್ತೆ ನನಗೆ ವಯರಲ್ಲಿ ಮೀಟರ್ಸ್ 60 ಅಡಿ ಇದು ಸೇರಿ 80 ಅಲ್ವೇನಾ 60 60 ಅಡಿ ಕೇಸ್ 60 ತಗೊಂಡು 60 ತಗೊಂಡು ಶೋರ್ 60 ಶೋರ್ 3 ಪೈಪ್ 60 ಅದಕ್ಕೆ ನಾನು ಹೇಳ್ತೀನಿ ಯಾರು ಅಂತ ಹೇಳಿದ್ದೀನಿ 30,000 30,000 ರೂಪಾಯಿ ಇನ್ನಿದಾದ್ಮೇಲೆ ಫುಲ್ ಕಲ್ಲು ನಿಮಗೆ ಈ ಥರ ಕಲ್ಲು ಸಿಕ್ಕಿದ್ರೆ ಒಳಕಲ್ಲು ಟೈಪಲ್ಲಿ ಇದ್ದರೆ ನಿಮ್ಗೆ ಇಲ್ಲೇನು ನೀರ್ಗಿರಿ ಏನು ಬರಲ್ಲ ನೋಡಿ ಹಿಂಗಿದ್ರೆ ನಿಮ್ಗೆ ಏನು ನೀರು ಸಿಗಲ್ಲ ಸೊ ನೀರು ಬರೋ ಜಾಗ ನಾನು ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಇದೆಲ್ಲ ಫುಲ್ ಕಲ್ಲೇ ಇರುತ್ತೆ ಸರ್ ಬಟ್ ನೀರು ಬರೋ ಜಾಗ ಓಪನ್ ಆಗಿರುತ್ತೆ ಗ್ಯಾಪ್ ಇರುತ್ತೆ ಫಸ್ಟ್ ಇದೆಯಾ ಬರಿತೀನಿ ಡೀಟೇಲ್ಸ್ ಕೊಡ್ತೀನಿ ಸರ್ ಓವರ್ದು ಏನಿದೆ ಅಲ್ಲ ಅಪ್ರಾಕ್ಸಿಮೇಟ್ ಇಲ್ಲ ಕರೆಕ್ಟಾಗಿ 85ರಲ್ಲಿ ಒಂದು ಸೋರ್ಸ್ ಇದೆ ಮತ್ತು ನೀರು ಬರ್ತಾ ಇದೆ ಬಟ್ ಇದು ಸ್ಮಾಲ್ ಕಾಣಿಸ್ತಾ ಇದೆ ನೀರು ಬರ್ತಾ ಇರೋದು ಇದನ್ನು ನಾವು ಸ್ಮಾಲ್ ಸೋರ್ಸ್ ನೀರು ಇದೆಯಲ್ಲ ಸ್ಲೋ ಆಗಿ ಬರ್ತಾ ಇದೆ ನೀರು ಬೀಳ್ತಾ ಇದೆಯಲ್ಲ ನೀರು ಬರ್ತಾ ಇದೆ ಸ್ಲೋ ಆಗಿ ಕಾಣಿಸ್ತಾ ಈ ಸೈಡಲ್ಲಿ ಇಲ್ಲಿ ಕಸಿತಾ ಇದೆ
ನೀರು ಬರ್ತಾ ಇದೆ ಬಟ್ ಸ್ಮಾಲು. ಹ್ಞೂ ಸರ್ ವಾಟರ್ ಸೋರ್ಸ್ 1 ಇದು 85. ನಾನಿಲ್ಲಿ ಎಸ್ ಅಂತ ಬರಿತೀನಿ. ಎಸ್ ಅಂದರೆ ಸ್ಮಾಲ್ ಅಂತ. ಬಟ್ ಇದು ಜಾಸ್ತಿನೂ ಆಗ್ಬೋದು. ನಿಮಗೆ ಮಳೆ ಬಂತು ಅಂದರೆ ಇವಾಗಲೇ ಸಣ್ಣ ಬರ್ತಾ ಇದೆ. ಸೊ ಇನ್ನೊಂದು ಸ್ವಲ್ಪ ಮಳೆಗೆಲ್ಲ ಚೆನ್ನಾಗಿ ಹೋಯ್ದು ಇನ್ನೂ ಬರ್ಬೋದು. ಇದರ ಸರ್ಫೇಸ್ ವಾಟ್ರಾ? ಹೌದು, ಮೇಲ್ಗಡೆ ನೋಡಿ ಇಲ್ಲಿ ನೀರು ಬರ್ತಾ ಇದೆ. ಆ ನೀರು ಅಂದರೆ ಈಗ ನಾನು ಹೇಳಿದ್ನಲ್ಲ ಸ್ಮಾಲ್ ಸೋರ್ಸ್ ಅಂತ. ಸೊ ಹಿಂಗೆ ಹರ್ಕೊಂಡು ಬರ್ತಾ ಇದೆ. ಇದು ಕ್ಲಿಯರ್ ವಾಟ್ರು ಅಲ್ವಾ? ಚೆನ್ನಾಗಿರೋ ವಾಟ್ರ್ ಇದು. ಅಲ್ಲ ಸಿಲ್ಟ್ ಏನು ಮಿಕ್ಸ್ ಆಗಿದೆ? ಈ ನೀರಲ್ಲಿ ಮಿಕ್ಸ್ ಆಗಲ್ಲ. ಈಗ ವಾಟರ್ ಲೆವೆಲ್ ಸಿಗುತ್ತೆ ನೋಡಿ, ಅದ್ರಲ್ಲಿ ಮಿಕ್ಸ್ ಆಗಿರುತ್ತೆ. ತೋರಿಸ್ತೀನಿ. ಅಲ್ಲ ನೀರು ಕಲರ್ ಹೇಳ್ತಾ ಇದ್ದೀನಿ. ಕಲರ್ ಇದು ಚೆನ್ನಾಗಿದೆ ನೀರು. ಓಕೆ. ಇದರಲ್ಲಿ ನಿಮಗೆ ಚೆನ್ನಾಗಿರೋ ನೀರು, ಯಾಕಂದರೆ ಇಲ್ಲಿ ನಿಮ್ಗೆ ಯಾವುದೇ ಮೆದು ಬಂಡೆ ಇಲ್ಲ, ಇದು ಗಟ್ಟಿ ಬಂಡೆನೇ ಇದೆ. ನೋಡಿದ್ರೆ ಗೊತ್ತಾಗುತ್ತೆ. ಏನೋ ಮೈನರ್ ಕ್ರ್ಯಾಕ್. ಹಾಂ, ಇವಾಗ ನೋಡಿ ವಾಟರ್ ಲೆವೆಲ್ ಮೇಲೆ ಇದೆ ನಿಮಗೆ. ಸೊ ಇದು ನೀರು, ಇದು ಸ್ಟಾಕ್ ವಾಟರ್. ಸೊ ನಿಮ್ಮ ಮೇಲೆ ಇದೆ ನೀರು. ಕ್ಯಾಮ್ರಾ ಟಚ್ ಆಗಿಲ್ಲ ಅಲ್ವಾ? ನಾನು ಮಾಡ್ತೀನಿ, ಟಚ್ ಮಾಡ್ತೀನಿ, ಬರೆದು ಟಚ್ ಮಾಡ್ತೀನಿ. 104 ಅಡಿಗೆ ನಿಮಗೆ ನೀರಿದೆ ಸರ್. 104. ಓಕೆ. ಈಗ ನೀರು ಒಳಗಡೆ ಬಿಡ್ತೀನಿ. ಈಗ ನೀರು ಗಲೀಜಾಗಿದ್ದರೆ ನಿಮಗೆ ಡೆಪ್ತ್ ಗೊತ್ತಾಗುತ್ತೆ. ಎಲ್ಲ ಚೆನ್ನಾಗಿದೆ ಅಂತಂದರೆ ಸಿಲ್ಟ್ ಇಲ್ಲ ಅಂತ. ವಾಟರ್ ಒಳಗೆ ನೋಡಿ, ಇದು ಸೆಕೆಂಡ್ ಸೋರ್ಸ್ ನಿಮಗೆ. ಓಕೆ. ಸೊ ಇದ್ರಲ್ಲಿ ಹೆಂಗಪ್ಪ ನೋಡ್ತೀಯಾ ಅಂತಲೇ ನಾನು ನಿಲ್ಸಿದ್ದೀನಿ ನೋಡಿ. ನಿಮಗೆ ನೀರಿನ ಫ್ಲೋ ಕಾಣಿಸ್ತಾ ಇದೆಯಾ? ಬರ್ತಾ ಇದೆಯಲ್ವಾ? ಸೊ ಅದನ್ನ ನೀರಿನ ಫ್ಲೋ ಅಂತೀವಿ. ತುಂಬ ಅದು ಗ್ಯಾಪ್ ಜಾಸ್ತಿ ಮಣ್ಣಿರೋದು ಗೊತ್ತಾಗಲ್ಲ? ಗೊತ್ತಾಗುತ್ತೆ, ಎಲ್ಲನೂ ಕಾಣಿಸುತ್ತೆ ನಿಮಗೆ. ಇದಕ್ಕೆ ಫಿಲ್ಟ್ರ್ ಅವಶ್ಯಕತೆ ಇದೆಯಾ ಇಲ್ವಾ, ಸೊ ಯೂಸ್ ಮಾಡ್ಕೋಬೋದಾ, ಎಲ್ಲನೂ ಹೇಳ್ತೀನಿ ನಿಮಗೆ. ವಾಟರ್ ಇದು ಸೋರ್ಸ್ ನಿಂತಿರೋದು ಮೇಲ್ಗಡೆ ನೀರು ಬಂತಲ್ವಾ, ಆ ಥರ ಬರೋ ಜಾಗ ಅದು ನೋಡಿ. ವಾಟರ್ ನಿಂತಿರೋದು 104 ಇದೆ. 104 ಇದೆ. ಸೊ ಅಪ್ ಟು ಬಾಟಮ್ವರೆಗೂ ನೀರಿರುತ್ತೆ ಅಂತ ಲೆಕ್ಕ ಕೊಡಬೇಕು ನೀವು. ಸೊ ನಾನು ಬಾಟಮಲ್ಲಿ ನೋಡಿಬಿಟ್ಟು ಟೋಟಲ್ ನಿಮಗೆ ಎಷ್ಟು ನೀರಿದೆ ಇವಾಗ ಅಂತ ಹೇಳ್ತೀನಿ. ಬಟ್ ಅದು ನಿಮಗೆ ನೀರು ತೆಗಿತಾ ಇನ್ನೂ ನೀರು ಬರ್ತಾ ಇರುತ್ತೆ. ತೆಗಿಲೇಬೇಕು ನೀರು. ನೀವು ತೆಗಿಲಿಲ್ಲ ಅಂತಂದರೆ ನೀರು ಫ್ಲೋ ಬರಲ್ಲ. ಎಲ್ಲರೂ ಕೇಳ್ತಾರೆ, ನಾನು ಯೂಸೇ ಮಾಡಿಲ್ಲ ಹಂಗಾದ್ರೆ ತುಂಬ ಈಚೆ ಬರ್ಬೇಕು ತಾನೆ ಅಂತಾರೆ. ಬರಲ್ಲ ನೀರು, ಯಾಕೆ ಹೋಗ್ತಾ ಇರುತ್ತೆ ಅದು ಲೆವೆಲ್ ಇರುತ್ತಲ್ಲ, ಲೆವೆಲ್ ಮೇಂಟೈನ್ ಮಾಡಲೇಬೇಕು. ಇನ್ನೊಂದು ಬೇರೆ ಕಡೆ ಸ್ಪ್ಲಿಟ್ ಆಗಿ ಸ್ಟ್ರೀಮ್ ತಾನೆ ಅದು, ಏನು ಹಿಂಗೆ ಬರೋದಲ್ವಲ್ಲ. ಸೊ ಅದು ಸ್ಪೇಸ್ ಇತ್ತು ಅಂತಂದರೆ ಹರ್ಕೊಂಡು ಬರ್ತಾ ಇರುತ್ತೆ. ಸ್ಪೇಸ್ ಇಲ್ಲ ನಿಂತ್ಕೊಂಡು ಯೂಸೇ ಮಾಡೋದು 10 ವರ್ಷ ಆದ್ಮೇಲೆ ಡ್ರೈ ಆದರೂ ಆಗ್ಬೋದು. ಹಿಂಗೆ ಏನು ಮಾಡೋಕ್ಕಾಗಲ್ಲ. ಈ ಕಡೆ ಕಾಣಿಸ್ತಾ ಇಲ್ವಾ ಸರ್? ಒಂದು ಸೈಡ್ ನಿಮಗೆ ಬಂದು ಕಾಣಿಸಿದ್ರೆ ಸಾಕು, ಬಟ್ ಅದು ನಾನು ಬಿಡೋಕ್ಕಾಗಲ್ಲ. ಆ ನೀರಿನ ಫ್ಲೋ ಇರುತ್ತಲ್ಲ, ಅದೇ ತಿರುಗಿಸ್ತಾ ಇರುತ್ತೆ ಕ್ಯಾಮ್ರಾನ. ಹೌದಾ? ಬಟ್ ಒಂದು ಸೈಡ್ ಏನಾದರೂ ನಿಮಗೆ ಸೋರ್ಸ್ ಇತ್ತು ಅಂದರೆ ಸುತ್ತ ಓಪನ್ ಆಗಿರುತ್ತೆ. ಓಕೆ ಓಕೆ ಆ ಥರ ಆಗುತ್ತೆ ನೋಡಿ. ಇದರಲ್ಲಿ ಏನಿಲ್ಲ, ನಿಮಗೆ ಏನು ಸಿಗ್ತಾ ಇಲ್ಲ. ಎಲ್ಲ ಇದೆಲ್ಲ ಕ್ಲಿಯರ್, ಬರೀ ನಮ್ಮ ರುಬ್ಬಕ್ಕಂತಾರ ಅಲ್ವಾ? ಮೀನ್ಸ್ ಕ್ಲಿಯರ್ ಇದೆ ವಾಟರ್ ಅಂತ. ಕಂಬಿ ಏನೋ ಬೀಳ್ಸಿದ್ರೆ, ಕಂಬಿನ ಕಂಬಿನೋ ವಯರ್ ಕಂಬಿನ ಎಷ್ಟು ಅಡಿ ಇಲ್ಲಿ? ಅದನ್ನು ಮೆನ್ಷನ್ ಮಾಡಬೇಕು. ಯಾಕಂದರೆ ಮೋಟ್ರ್ ಬಿಡೋ ಟೈಮಲ್ಲಿ ಒಂದು ವೇಳೆ ಏನಾದರೂ ಬಾರಕ್ಕೆ ಏನಾದ್ರು ಕೆಳಗಡೆ ಹಿಂಗೆ ಹೋಗ್ಬಿಟ್ಟ ಅಂದರೆ ಓಕೆ. ಆ ಮೋಟ್ರೇ ಬಾರೆ ಇರುತ್ತಲ್ಲ ಸರ್, ಆ ಬಾರಕ್ಕೆ ಏನಾದರೂ ಇದು ಕೆಳಗಡೆ ಬಿದ್ದರೆ ಸರಿ. ಯಾರು ಹಾಕಿರೋದು? ಬಟ್ ವೆಲ್ಡ್ ಮಾಡ್ಬಿಟ್ಟಿದ್ವಲ್ಲ ನಾವೇ. ಅದೇನೆ ಈ ಕಂಬಿ ಹೆಂಗೆ ಹೋಯ್ತು ಒಳಗಡೆ? ಇದು ಡ್ರಿಲ್ ಮಾಡುವ ಹಂಗೆ ಒಳಗೊಟ್ಟಾಯ್ತಾ? 40 ಇಲ್ಲ, ಆ ಕಂಬಿ ಎತ್ಬಿಟ್ಟಿದ್ವಲ್ಲ ಆಚೆಗೆ, ಹಂಗೆ ಬಿದ್ದಿದ್ದೀರ ಇದು ಇದಾಗ್ಬಿಟ್ಟಿದೆ, ಫ್ರೆಶ್ ಆಗ್ಬಿಟ್ಟಿದೆ. ಬಂದಿಲ್ಲ ಅಂದರೆ ಕಷ್ಟನ ಅದು? ಬರುತ್ತೆ ಅನ್ಸುತ್ತೆ. ಕೆಳಗಡೆ ಬಿದ್ದರೆ ಈಸಿ ಸರ್. ಕೆಳಗಡೆ ಹೊಟ್ಟೋದ್ರೆ ಕೆಳಗಡೆ ಮೇಲೆ ಹಿಂಗೆ ಹೆಂಗಿರ್ತಿದ್ದಾರೆ, ಕೆಳಗಡೆ ಬೀಳಬೇಕು. ಹೌದು ಹೌದು. ಈಗ ನೋಡಿ ಇಲ್ಲ, ಅದು ಕಂಬಿ ಥರನೇ ಕಾಣ್ತಾ ಇಲ್ಲ, ಇಲ್ಲಿ ಬೇರೆ ಏನೋ ಅಲ್ಲ. ಓಕೆ, ಬಟ್ ನಾನು ಮೆನ್ಷನ್ ಮಾಡಿದ್ದೀನಿ. ಒಂದು ವೇಳೆ ಅದೇನಾದರೂ 144 ಅಲ್ಲಿ 144 ಅದು ಫೋಟೋ ಸಿಗುತ್ತಲ್ವಾ? ನಮ್ಮ ವಿಡಿಯೋ ರೆಕಾರ್ಡೆಡ್ ಇದು. ನಾವು ಮಾತಾಡೋದಷ್ಟು ರೆಕಾರ್ಡ್ ಆಗ್ತಾ ಇರುತ್ತೆ. ಯಾಕಂದರೆ ಆಮೇಲೆ ನಾಳೆ ದಿನ ನೀನು ಹಂಗೆ ಹೇಳ್ದೆ ಹಿಂಗೆ ಹೇಳ್ದೆ ಅಂತ ನಾನು ಹೇಳ್ಬಾರ್ದಲ್ವಾ? ಸೊ ಹಾಗಾಗಿ ಅಲ್ಲ, ಸೊ ಕಂಪ್ಲೀಟಾಗಿ ನನ್ನ ವಾಯ್ಸು ಕೂಡ ರೆಕಾರ್ಡ್ ಆಗಿರುತ್ತೆ. ನಾವು ಮಾತಾಡೋದು ಇರ್ಬೋದು ಅದು.
ವಯರ್ಗೆ ಇಲ್ಲ ಭೂಮಿ ಒಳಗೆ ಏನೋ ಬಂದಿದೆಯಾ? ಭೂಮಿ ಒಳಗೆ 144 ಡೆಪ್ತಲ್ಲಿ ಯಾವುದು ಡ್ರಿಲ್ ಆಗಿರ್ಬೇಕಲ್ವಾ? ಅದನ್ನು ಕಟ್ಟಾಗಿ ಹೋಗಿರುತ್ತೆ. ಕಟ್ಟಾಗಿ ಹೋಗಿರ್ತದೆ. ಬಟ್ ಇನ್ನೇನು ಎತ್ತವಾಗಿ ಏನಾದರೂ ಬೆಳೆಸ್ಬಿಟ್ರಾ? ಮೇ ಬಿ ಅದಿರ್ಬೋದು. ಡ್ರಿಲ್ಲಿಂಗ್ ಓಪನ್ ಮಾಡಿದ್ರಲ್ಲ ಇವ್ರು ಅವಾಗೇನ ಬಿಡಿಸಿದ್ರೆ ಚಾನ್ಸಸ್ ಇದೆ. ಆ ಕಂಬಿ ಎತ್ತಿ ಬಿಸಾಕಿ ಹಿಂದೆ ಮುಚ್ಚೋಗಿತ್ತು ಅದು. ನಾವು ಪಾಯಿಂಟ್ ಮಾಡಿ ಹೊಡೆದಿದ್ವಲ್ಲ ಆ ಕಂಬಿ. ನೀರು ಫ್ಲೋರ್ ಆಗ್ತಾ ಇರೋದಲ್ಲ ಬಬಲ್ಸ್ ಅಲ್ವಾ? ಮೋಟ್ರಿಗೆ ಬಾರಕ್ಕೆ ಹೋಗುತ್ತೆ ಸರ್ ಕೆಳಗಡೆ. ಸಣ್ಣ ಕಂಬಿ. ಸಣ್ಣ ಕಂಬಿ ಅಟ್ಲೀಸ್ಟ್ ಅದು ಹಿಂಗೈತೆ, ಅದೇನಾದ್ರು ಅದು ಹಿಂಗಾದ್ರೆ ನೀರಲ್ಲಿ ಕೆಳಗಡೆ ಇರೋದ್ರಿಂದ ಅದು ಹೋಗ್ಬಿಡುತ್ತೆ ಹೋಗ್ತಾ ಇಲ್ಲ. ಇಲ್ಲ ಅದು ಹಿಂಗ್ ಸಿಗಾಕೊಂಡೈತೆ ಸರ್. ಅದೇ ಅದೇ. ಅದು ಇಂಚೂರು ಹಿಂಗೆ ಹೋಯ್ತು ಅಂದ್ರೆ ಕೆಳಗಡೆ ಬೀಳುತ್ತೆ. ಏನು ತೊಂದರೆ ಅದು ಏನಿಲ್ಲ. ವಾಟರ್ ಇರೋದ್ರಿಂದ ಹಂಗಿದೆ. ಫೋರ್ಸ್ ಬಿದ್ದಾಗ ಅದು ಇದಾಗಿ ಡೌನ್ ಇದೆಲ್ಲ ನೀರು ಫ್ಲೋ ಆಗ್ತಾ ಇರೋದಲ್ಲ ಆ ಬಬಲ್ಸ್ ಎಲ್ಲ. ಹಾಂ ಮೇ ಬಿ ಕೆಳಗಡೆಯಿಂದನೂ ಬರುತ್ತೆ. ಸೈಡಲ್ಲಂತೂ ಯಾವುದೂ ಇಲ್ಲ, ಕಾಣಿಸ್ತಾ ಇದೆ ನನಗೆ. ಮತ್ತು ಇದು ನನ್ನ ಕ್ಯಾಮ್ರಾ ಬೇರೆ ಹೋಗ್ತಾ ಇರುತ್ತೆ ಅಲ್ವಾ? ಸೊ ಅದು ಬಬಲ್ಸ್ ಎಲ್ಲ ಏನದು? ಸಿಲ್ಟ್ ಸರ್, ಫಸ್ಟ್ ವಾಟರ್ಸು ಸಿಲ್ಟ್ಗಳು, ಇದು ಮಣ್ಣಿನ ಸಿಲ್ಟ್ಗಳು. ನಿಮಗೆ ಬೋರಲ್ಲಿ 20% ಇದ್ದೇ ಇರುತ್ತೆ, ಯಾವುದೇ ಬೋರಲ್ಲಾದ್ರೂ ಇದ್ದೇ ಇರುತ್ತೆ. ಬಟ್ ಹೊಸ ಬೋರು ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕಂದ್ರೆ ಅವಾಗ ತಾನೇ ಕ್ರಶ್ ಮಾಡಿರ್ತಾರೆ, ಡಿಸ್ಟರ್ಬ್ ಆಗಿರುತ್ತೆ. ನೀವು 2 ಸಲ ನೀರನ್ನ ಪಂಪ್ ಮಾಡಿಬಿಟ್ಟೆ ಅಂದರೆ ಫೈನ್ ನೀರು ಬರುತ್ತೆ ಅವಾಗ. ಕ್ಲಿಯರ್ ಬರುತ್ತೆ. ಸೊ ನಿಮಗೆ ಮಿರರ್ ಥರ ಕಾಣಿಸುತ್ತೆ, ಸ್ಟಾರ್ಟಿಂಗಲ್ಲಿ ಕಾಣಿಸ್ತಲ್ಲ ಆ ಥರ ನಿಮಗೆ ಮಿರರ್ ಥರ ಕಾಣಿಸ್ತಾ ಇರುತ್ತೆ. ಅದೇ ಇವಾಗ ಕೆಳಗಡೆ ಹೋಗಿಸಿದ್ದು ಸೆಟ್ ಆಗಿದೆ. ಈಗ ಕ್ಯಾಮ್ರಾ ಬೇರೆ ಹೋಗ್ತಾ ಇದೆಯಲ್ಲ, ಇನ್ನೂ ಸ್ವಲ್ಪ ಆಡ್ತಾ ಇರುತ್ತೆ ಅಷ್ಟೇ, ಅದು ಇನ್ನೇನಿಲ್ಲ. ಪ್ರತಿಯೊಂದು ಬೋರಲ್ಲಿ ಇರುತ್ತೆ ಸರ್. ಇಲ್ಲಿ ಸ್ವಲ್ಪ ಕ್ಲಿಯರ್ ಆಯ್ತು. ಮತ್ತೆ ನಿಮ್ಗೆ ಇನ್ನೂ ನೀರು ಚೆನ್ನಾಗಿ ಬರುತ್ತೆ ಇದು ನೀವು ಪಂಪ್ ಮಾಡಿದ್ಮೇಲೆ. ಓಕೆ. 108 ಅಡಿಗೆ ನೀರಿದೆ. 104. ನನಗೆ ಮೇಯ್ನ್ ಆಗಿರೋದು ಸಿಲ್ಟ್ಗಳು ಜಾಸ್ತಿ ಬರುತ್ತೆ ಅಂತ ಸರ್. ಇವಾಗ ನಾನು ನೋಡಿದವರೆಗೂ ನಿಮಗೆ ಸಿಲ್ಟೇ ಇಲ್ಲ. ಓಕೆ. ಸಿಲ್ಟು ಇಲ್ಲ, ಬೋರ್ಡ್ ರಶ್ಶು ಇಲ್ಲ. ಓಕೆ. ಬಾಟಮ್ವರೆಗೂ ನಾನು ಚೆಕ್ ಮಾಡ್ತೀನಿ. 315 ಹೇಳಿದ್ರು. ನಾನು ಚೆಕ್ ಮಾಡ್ತೀನಿ ಸರ್, ಬಾಟಮ್ವರೆಗೂ ಚೆಕ್ ಮಾಡ್ತೀನಿ. ಸೊ ಮತ್ತು ಆ ಬೋರ್ಡ್ ರಶ್ಶು ಅಷ್ಟೇ, ನಿಮಗೆ ದಪ್ಪ ಬೋರ್ಡ್ ರಶ್ ಬರುತ್ತೆ. ಅಂದರೆ ಮೋಟ್ರು ಬಿಡ್ಬೇಕಾದ್ರೆ ತಡೆಯೋ ಥರ ಬರುತ್ತೆ. ಆ ಥರ ಏನಾದ್ರು ಇದ್ದರೆ ಮಾತ್ರ ಫಿಲ್ಟರ್ ಪೈಪ್ ರೆಫರ್ ಮಾಡ್ತೀವಿ. ಒಂದು ವೇಳೆ ಏನಾದರೂ ಇಲ್ಲ ಸೈಡಲ್ಲಿ ಮಾತ್ರ ಬೋರ್ಡ್ ರಶ್ ಇದೆ, ಸೊ ಮೋಟ್ರ್ ಆರಾಮಾಗಿ ಇಳಿಯುತ್ತೆ ಅಂತಂದರೆ ನೀವು ಆರಾಮಾಗಿ ಇಳಿಸ್ಬೋದು. ಇಲ್ಲ ಸೇಫ್ಟಿಗೋಸ್ಕರ ಅವ್ರು ಹೇಳೋರೆ ನಾನು ಹಾಕಿಸ್ತೀನಿ. ಇಲ್ಲ ಅವ್ರೇನು ಹೇಳಿಲ್ಲ, ಸೇಫ್ಟಿ ಸುಮಾರು ಏನು ಬೇಡನೇ ಅಂತಂದರು. ನಿಮ್ಮ ಮೇರಲ್ಲಿ ನೆಸಿಟಿ ಇಲ್ಲ ಸರ್ ಅದು. ನಿಮ್ಮ ಸೇಫ್ಟಿ ಅಷ್ಟೇ. ನೋಡ 315 ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಚೆಕ್ ಮಾಡಿ. ಇನ್ನೆಲ್ಲ ಕ್ಲಿಯರ್ ಇದೆ. ಇದು ಎಷ್ಟಾಗಿದೆ ಇದು? ಹಂಗೆ ಹೇಳ್ತೀವಿ ಮಲ್ಟಿಪ್ಲೈ 73 73 × 3.28 240 ಇದೆ ಸರ್. ಚೆಕ್ ಅಂತ ಹೇಳೋ. ಅವ್ರು ಹೇಳಿದ್ದು 73 ತಕ್ಷಣ ಹೇಳ್ಬೇಕು ನೀನು. ಅಲ್ಲ ಮೆಜರ್ಮೆಂಟ್ ಹೇಳ್ತಾ ಇದ್ದರೆ ಚೆಕ್ ಅಂತ ಮಲ್ಟಿಪ್ಲೈ ಮಾಡಬೇಕು. ಕನ್ವರ್ಷನ್ ಹಾಕೊಂಡ್ಬಿಡೋದು. ಟೇಬಲ್ ಓಪನ್ ಮಾಡಿರ್ತಾರೆ, ಬರುತ್ತೆ. ಹೇಳ್ತೀನಿ ಕಲೀಲಿ, ಹುಡುಗರು ಕಲಿಬೇಕಲ್ವ, ಇದೆಲ್ಲ ಯಾವಾಗ ಕಲಿಯೋದು? ತಿರುಗ್ತಾ ಇದೆ ಕ್ಯಾಮ್ರಾ. ತಿರುಗುತ್ತೆ ಸರ್ ಫ್ಲೋಗೆ. ಬಟ್ ನಿಮಗೆ ಒಂದು ಸೈಡ್ ನೀರು ಬಂತು ಅಂದರೆ ಸುತ್ತ ಬರ್ತಾ ಇರುತ್ತೆ. ಈ ಜರಿ ಅಂತ ಒಂದು ಬರುತ್ತೆ, ಅದು ಗೋಡೆ ಇದೆಯಲ್ಲ ಈ ಕಡೆ ಸೈಡಿಂದ ಹಿಂಗೆ ಬಬಲ್ಸ್ ಥರ ಬರ್ತದೆ, ಅದು ನೀರು ಬರ್ತಾ ಇರೋದು. ಇಲ್ಲ, ಇದು ನನ್ನ ಅದೇ ಹೇಳಿದೆಲ್ಲ, ಕ್ಯಾಮ್ರಾ ಹೋಗ್ತಾ ಇದೆ ಅಲ್ವಾ, ಅದು ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಅಂದರೆ ಇಲ್ಲಿ ನೀರಿನ ಸೋರ್ಸ್ ಇರಬೇಕು ನಿಮಗೆ. ನಾನು ನಿಮ್ಗೆ ತೋರಿಸಿದ್ನಲ್ಲ ಸರ್, ಇಲ್ಲಿ ನೀರು ಬರ್ತಾ ಇದೆ ಅಂತ. ಅವಾಗ ಫ್ಲೋ ಇದ್ರೆ ಮಾತ್ರ ಅದು ನೀರು. ಈಗ ಏನಾಗಿದೆ ಅಂದರೆ ಇಲ್ಲಿ ಖಾಲಿ ಇದೆ, ಏನೂ ಇಲ್ಲ ನಿಮಗೆ. ಬಟ್ ನಾನು ಹಿಂಗೆ ಆಡಿಸ್ತಾ ಇದ್ದೀನಲ್ವಾ, ಸೊ ಅದು ನಿಮಗೆ ಫ್ಲೋ ಥರ ಕಾಣಿಸ್ತಿದೆ. ಅಲ್ಲಿ ಇರಲಿಲ್ವಲ್ಲ, ಸಿಕ್ಕಿಲ್ವಲ್ಲ? ತೋರಿಸ್ತೀನಿ ನೋಡಿ, ನೆಕ್ಸ್ಟ್ ಏನಾದ್ರು ಸಿಕ್ಕಿದ್ರೆ. 315 ಲೈಟಾಗಿ ಬಂತಲ್ವಾ? ಹೌದು, 310. ಬಟ್ ಅದು ನೀರು ಓಕೆ ಸರ್. ಬಟ್ ಇವರು ಬೋರ್ವೆಲ್ ಹಾಕುವಾಗ್ಲೇ ಡ್ರೈ ಸೋರ್ಸ್ ಅಂತ ಹಾಕಿ ಬಂದಿರುತ್ತೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅದು ಸ್ವಲ್ಪ ಸಾಫ್ಟಾಗಿರುತ್ತೆ, ಹಿಂಗೆ ಗುದ್ದಿದ ತಕ್ಷಣ ಹೋಗುತ್ತೆ. ಇಲ್ಲೊಂದು ಡ್ರೈ ಗ್ಯಾಪ್ ಒಂದು. ಸೊ ಅದೇ ಇವೆಲ್ಲ ಅಂದರೆ ಇದನ್ನ ಹೇಳಿದ್ನಲ್ಲ, ಇವೆಲ್ಲ ಗ್ಯಾಪ್ಗಳೇ ಇವೆಲ್ಲ. ಅದರಲ್ಲಿ ನೀರು 3 ಗ್ಯಾಪ್ ಬಂತದು. ಆ ಪ್ರೆಷರ್ಗೆ ಬರಲ್ಲ, ಇವಾಗ ಬರುತ್ತೆ. ಈಗ ನೋಡಿ, ಇವಾಗ ನೀವು ಮೇಲೆ 85 ನೀರು ನೀವು ಅವ್ರು ಹೇಳಿದ್ರೆ 85 ನೀರು ಬರುತ್ತೆ ಅಂತ ಹೇಳಿದ್ರೆ ಇಲ್ಲ 85 ಹೇಳಿಲ್ಲ. ಯಾರು ಹೇಳಿ? ಅವರು ಬೋರಲ್ಲ ಅವರು. ಹಾಂ, ಬೋರ್ವೆಲ್ ಹೇಳಿದ್ರು 85 ಓಪನ್ ಆಯಿತು ಅಂತ. 100 ಚಿಲ್ಲರೆ ಅದೇ ಓಪನ್ ಆಯಿತು ಅಂತ ಹೇಳ್ತಾರೆ. 85ಗೆ ಬೋರ್ ಓಪನ್ ಆಗಿ ವಾಟರ್ ಬಂತು ಲೈಟಾಗಿ ಅಂತ ಹೇಳಿದ್ರು. ಅದೇ ನೀರದು, ಅದು ಗೊತ್ತಾಗುತ್ತೆ ಅವ್ರಿಗೆ. ಹಿಂಗೆ ಇಳಿಯುತ್ತೆ, ನೀಟಾಗಿ ಇಳಿದು ಪಟ್ಟ ಅಂತ ಇಳಿದ ತಕ್ಷಣ ಅವ್ರಿಗೆ. ಅದಾದ್ಮೇಲೆ ನೆಕ್ಸ್ಟ್ ಸಿಕ್ಕಿದ್ದು ನಮಗೆ ಇದರಲ್ಲೇ
300 ಮೇಲೇ ಹೌದು, ಲೈಟಾಗಿ ಬಂದಿದೆ, ಏನು ಜಾಸ್ತಿ ಬಂದಿಲ್ಲ. ಜಾಸ್ತಿ ಬಂದಿಲ್ಲ. ಆಸ್ಪಾಸ್ ಪೂರ ಪತ್ತರಿಯೇನಾ ಸರ್? ಪೂರ ಪತ್ತರಿ. ಅದರಲ್ಲೂ ಲೇಯರ್ ಸಿಕ್ಬಿಡುತ್ತೆ ಸರ್. ಮೇಲ್ಗಡೆ ಲೇಯರ್ ಚೆನ್ನಾಗಿರುತ್ತೆ, ಹೋಯ್ತಾ ಹೋಯ್ತಾ ಸಾಫ್ಟ್ ರಾಕ್ ಸಿಕ್ಕುತ್ತೆ, ಅಲ್ಲಿ ನೀರು ಗಲೀಜಾಗಿರುತ್ತೆ. ಸೊ ಹಂಗೂ ಬರ್ತಾ ಇರುತ್ತೆ, ಭೂಮಿ ಲೇಯರ್ ಆಗಿರುತ್ತೆ. ಹೌದು, ನಮಗೆ ಮಲ್ಟಿಪಲ್ ಕಲರ್ಸ್ ಬಂತಲ್ಲ, ವೈಟು, ಬ್ಲ್ಯಾಕು, ಒಂಥರ ಇನ್ನೊಂಥರ, ಹಾಂ 3 ಥರ ಕಲರ್ ಬಂತು. ಅದು ಸಿಲ್ಟೇನಾ? ಇಲ್ಲ, ಎಲ್ಲ ರಾಕ್ ಬಬಲ್ ಥರ ಬರ್ತಾ ಇದೆಯಲ್ಲ ಅದು. ಅದೇ ಇರುತ್ತೆ ಸರ್, ಸಿಲ್ಟ್ ಇದ್ದೇ ಇರುತ್ತೆ. ಅಲ್ಲ ಸಿಲ್ಟಾ ಅಂತ. ಇಲ್ಲ ಸಿಲ್ಟಾ ಬಬಲ್. ಸಿಲ್ಟ್ ಇರುತ್ತೆ, ಬಬಲ್ಸ್ ಇರುತ್ತೆ. ಇದು ಸಿಲ್ಟೆ ಓಕೆ. ಇದ್ದೇ ಇರುತ್ತೆ ಸರ್, ಪ್ರತಿಯೊಂದು ಬರೋಲ್ಲ ಇದ್ದೇ ಇರುತ್ತೆ. ಇದು ಉಪ್ಪು ಹಾಕಿರೋದಕ್ಕೆ ನಿಮ್ಗೆ ಇಷ್ಟಾರು ನೀಟಾಗಿ ಕಾಣಿಸ್ತಾ ಇದೆ. ಕೆಲವೊಂದು ಈ ನೀರು ಮಿಕ್ಸ್ ಮಾಡಿದ್ರೆ ಹಿಂಗಿರುತ್ತೆ ಹಂಗಿರುತ್ತೆ ಸರ್, ಏನು ಕಾಣಿಸಲ್ಲ. ಸ್ಟಾರ್ಟಿಂಗಲ್ಲಿ ಅವಾಗ ಅವಾಗ ಬರೀ ಡೆಪ್ತ್ ಒಂದು ಚೆಕ್ ಮಾಡ್ತೀವಿ ಅಷ್ಟೇ ಅವ್ರಿಗೆ. ಹೇಳಿದೆ ಬನ್ನಿರಿ ಅಂತ, ಒಂದು ಸ್ವಲ್ಪ ಸಿಲ್ಟ್ ಜಾಸ್ತಿ ಆಗಿದೆ. ನಾನು ಹಿಂಗೆ ಮಾಡ್ತೀನಿ, ಡಿಸ್ಟರ್ಬ್ ಮಾಡಿದ್ನಲ್ಲ. ನಾನ್ನೂರಲ್ಲಿ ಇದೊಂದು 400 ಒಂದಿದೆ, ಬಟ್ ಇದನ್ನೇ ನಿಮ್ಗೆ ಹೇಳಿರೋದು. ಇದನ್ನು ನೋಡಿ, ಲೈಟಾಗಿದೆ ಅಂತಂದ್ರೆ ಅಷ್ಟೇ. ಲೈಟ್ ಅಂದರೆ ಅಷ್ಟೊಂದೇನಿಲ್ಲ, ಮೂಟು ಇಳಿಯುತ್ತೆ, ಆರಾಮಾಗಿ ಇಳಿಯುತ್ತೆ. ಆರಾಮಾಗಲ್ಲ, ನಾಳೆ ದಿವಸ ತೊಂದರೆ ಆಗ್ಬಾರ್ದು. ಅಲ್ಲ ಪೈಪ್ ಹಾಕ್ಬಿಡೋದು ನೋಡೋಣ ಸರ್, ನೋಡೋಣ. ಇದೆ ಏನು ಅವಶ್ಯಕತೆ? ಇದನ್ನೇ ಅವ್ರು ಹೇಳಿರೋದು, ಇಲ್ಲಿದೆ ನೋಡಿ. ಇನ್ನ ಕೆಳಗಡೆ ನೋಡಿ, ಎಷ್ಟು ಇದೆ? 400 ಚೆಕ್ ಮಾಡ್ತಾ ಇದ್ದೀನಿ. ಅವರು ಕೆಲವೊಂದು ಇರೋಕಂದ್ರೆ ಇದರಲ್ಲಿ ದುಡ್ಡಾಗುತ್ತೆ ಅವ್ರಿಗೆ, ಹೌದು. ಅದಕ್ಕೋಸ್ಕರನೂ ಹೇಳ್ತಾರೆ ಅವರು. ಅವ್ರ ಸ್ಟ್ಯಾಂಡರ್ಡ್ ಅದು. ನೀವು ಕಣ್ಣನ್ನು ಹೋಗ್ಬಿಟ್ರೆ ಅಣ್ಣನ ಮಾತ್ರ ವಿತೌಟ್ ಫಿಲ್ಟರ್ ಬಿಸ್ನೆಸ್ಸೇ ಮಾಡಲ್ಲ. $510 ಮೇಜರ್ ಸೋರ್ಸ್, 510, 515. ಇಲ್ಲ ಗಟ್ಟಿ ಇದೆ ಬಿಡಿ ಸರ್, ಏನು ಬೇಕಾಗಿಲ್ಲ, ಹಾಂ, ಗಟ್ಟಿ ಇದೆ. ಒಂದೇ ಬಟ್ಟೆ ಮೇಲಿಂದ ಹಿಂಗೆ ಇತ್ತಲ್ಲ. ಬಾಟಮಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಫಿಲ್ಟರ್ ಆಗಿರುತ್ತಲ್ಲ ಸರ್, ಉಪ್ಪಾಕಿದಿರಲ್ವಾ, ಅದೆಲ್ಲ ಬಾಟಮಿಗೆ ತೊಗೊಂಡೋಗಿರುತ್ತೆ. ಅಲ್ಲಲ್ಲ ಹೇಳಿದ್ದು ಸರೌಂಡಿಂಗ್ ಒಂದು ಸೇಮ್ ಇದೆ. ಇದು ಬ್ಲ್ಯಾಕ್ ಅಲ್ಲ, ಬ್ಲ್ಯಾಕ್ ವೈಟು ಇದು ಬಂದಮೇಲೆ ಬಂದಿದ್ದಲ್ವಾ ಭರತ್? ಗಟ್ಟಿ ಇದೆ, ಬಂದಮೇಲೆ ಸ್ಟಾರ್ಟ್ ಆಗಿದ್ದು. ಬಟ್ಟೆ ಗಟ್ಟಿ ಇದೆ, ಪಕ್ಕಾ ಗಟ್ಟಿ ಇದೆ. ಮಾರ್ಕ್
ಸಿಗ್ಬೇಕು ನಿಮಗೆ ಸೋರ್ಸ್. ಎಷ್ಟೋಗಿದೆ ಕಾಣಿಸ್ತಾ ಇದೆಯಲ್ಲ? ಅಲ್ಲಿ ಓಪನ್ ಇದೆ ನೋಡಿ. ಹಾಂ ಹಾಂ ಹಾಂ. 150 158 ಅಂದರೆ 490ನಾ? 518 ಸರ್. ಇಷ್ಟೇ ಬಂದಿದ್ದಲ್ವಾ 525 ಫುಲ್ ಪ್ರೆಷರ್ ಬಿಲ್ಟ್ ಆಗಿದೆ. ಬಿಲ್ಡ್ ಆಗಿದ್ದು? 518. ಇಲ್ಲಿದೆ ನೋಡಿ ಸರ್ ನಿಮ್ಮ ಮೇನ್ ಸೋರ್ಸು. ಎಲ್ಲಿದೆ? ಚೂರು ಮೇಲ್ ಮಾಡಿ, ಸ್ವಲ್ಪ ಮೇಲ್ ಮಾಡಿ, ಚೂರು ಇದೆ. ಇವಾಗ ನೋಡಿದ್ದಕ್ಕಿಂತ ನಿಮಗೆ ಇಷ್ಟು ನೋಡಿದ್ರಲ್ಲಿ ಇದು ಒಂದೇ ದೊಡ್ಡದು. ಓಕೆ. ಅದೇ 525 ಅನ್ಸುತ್ತೆ. 530ನಾ? 525 30 25 ಇರ್ಬೋದು. ಇಲ್ಲಿ 559. 60. ಹಾಂ 59. ಈಗ 60 ಯಾಕೆ ಕರೆಕ್ಟಾಗಿ? 524 ಅಂದರೆ ಅದರಲ್ಲೊಂದು 3 ಅಡಿ ಹೋಗಿ 4. ಹೋಗಿ ಅದು ಹಾಂ 525 ಸರ್. ಕರೆಕ್ಟಾಗಿದೆ. 525ಗೆ ಓಪನ್ ಆಗಿ ಪ್ರೆಷರ್ ಬಿಲ್ಟ್ ಆಗಿತ್ತು. ಇನ್ನೂ ಕೊರಿಬೋದಾಗಿತ್ತು, ಸುಮ್ಮನೆ ಡೌನ್ ಮಾಡಿ. ಬಟ್ ನೀರು ಬಂದಿರಲಿಲ್ವ ಅವಾಗ? ಸಖತ್ತಾಗಿ ಬಂತು. ಬಂತು 525 ಮೇಲೇ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿದ್ದು. ಹೆವಿ ಬಂದ್ಬಿಡ್ತು ನೀರು. ಅಷ್ಟೇನಾ ಕ್ಯಾಪು? ನೋಡೋಣ ಸರ್, ಬಾಟಮ್ ಹೋಗಿ ಚೆಕ್ ಮಾಡ್ತಾ ಇದ್ದೀನಿ. ಇಷ್ಟೇ, ಇನ್ನೆಲ್ಲೂ ಇರಲಿಲ್ಲ ಅಲ್ಲಿ ಆ್ಯಕ್ಚುಲಿ. ಟೋಟಲ್ ಬೋರು 555 50. ಎಂಟು ನೋಡೋಣ. ಇನ್ನೂ ಹೊಡೆದಿರ್ಬೋದು. 8 ರೆಡಿ ಓಡ್ಬೇಕಾಯ್ತು. ಅವ್ನು ಏನು ಜಗಳ ಮಾಡಿಬಿಟ್ರು, ಸಕ್ಕ ಜಗಳ ಕಣ್ಣನೇನಾ? ಇಲ್ಲ, ಇಲ್ಲೇ ಲೋಕಲ್ ಅವ್ರು ಯಾರು. ಕಣ್ಣನಿಗೆಲ್ಲ ನಾವು ಕೊಡೋದೇ ಇಲ್ಲ, ಆರಾಮಾಗಿ ಹೋಗ್ಬೋದಾಗಿತ್ತು. ಇನ್ನೊಂದು ಸೋರ್ಸ್ ಸಿಕ್ಕಿದೆ. ಸೋರ್ಸು ಎಂಡ್ ಅದೇ ರಾತ್ರಿ ಡೆಡ್. ಉಪ್ಪೆಲ್ಲ ಕರಗೇ ಹೋಗಿದೆ. ಹೌದು ಪಕ್ಕ ಕನ್ನಡಿ ಥರ ಕಾಣುತ್ತೆ ನೋಡಿ ನೀರು. ಹೌದು 555 ಇರ್ಬೇಕು ನೋಡಿ. 70 170 170 561. ಅಲ್ಲಿ ಇದೊಂದು ಸ್ವಲ್ಪ ಮೇಲೆ ಇರುತ್ತಲ್ವಾ? ಮೇಲ್ಗಡೆ ಸೇರಿಸಿ 170 ಅಷ್ಟೇ. ಟೋಟಲ್ 560 ಮಾಮ. ಸರ್. 555 ಅವ್ರ ಪ್ರಕಾರ. 557 ಹ್ಞೂ ನನ್ನ ಪ್ರಕಾರ 557. ಅದು 555 ತೊಗೊಂಡ್ರು ಅವರು. ಬಟ್ ನೀರೇನು ಜಾಸ್ತಿ ಏನಿಲ್ಲ ಅಂತೀರಾ? ಇಲ್ಲ ಇದೆ ನೀರಿದೆ. ನೀರು ಪಂಪ್ ಆಗಬೇಕು ಆ್ಯಕ್ಚುಲಿ. ಸರ್ ಅವ್ರು ಎಷ್ಟು ಇಂಚು ಅಂತ ಹೇಳಿದ್ರು ಅವರು? 2.5 ಇಂಚು ಮಿನಿಮಮ್. 2.5 ಇಂಚು ಅಂದರೆ ನಾವು ಒಂದು ಲೆಕ್ಕ ಹಾಕೊಂಡು 1 ಇಂಚ್ ಹಾಕ್ಬಿಟ್ಟಿದ್ದೆ ಅವರು. 1 ಇಂಚ್ ಲೆಕ್ಕ ಹಾಕೊಂಡು ಇಲ್ಲ, ಅವ್ನು 3 ಇಂಚ್ ಮೇಲೆ ಅಂದ. ಯಾರು ಇದೆ ನೋಡಿ. ಇಲ್ಲ ಕರ್ಕೊಂಡು ಹೋಗ್ತಾ ಇರೋದಲ್ಲ ವಿಡಿಯೋ ಹಿಡಿದಿದ್ದೀರಾ?